ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿ ಅವರ ಅಪೇಕ್ಷೆ ಇದೆ. ಇಡೀ ದೇಶದಲ್ಲಿ ಸಂಸತ್ ಸದಸ್ಯರ ಒಂದು ನೇತೃತ್ವದಲ್ಲಿ ಸಂಘಟನೆ ಎಲ್ಲ ಶಾಸಕರ ಸಂಘಟನೆಯ ಸಹಕಾರದಿಂದ ಸಂಸತ್ ಖೇಲ್ ಮಹೋತ್ಸವ್ ಈಗಾಗಲೇ ಒಂದು ತಿಂಗಳಿಂದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಡೀತಾ ಇದೆ. ಇವತ್ತು ನಮ್ಮ ನೆಚ್ಚಿನ ಶಾಸಕರ ನಮ್ಮ ಮುಖಂಡರ ಒಂದು ನೇತೃತ್ವದಲ್ಲಿ ಇವತ್ತು ಶಿವಮೊಗ್ಗದಲ್ಲಿ, ನಾಳೆ ಬೈಂದೂರು ಕ್ಷೇತ್ರದಲ್ಲಿ, ನಾಳೆ ಅಟಲ್ಜಿಯವರ ಜನ್ಮ ದಿನಾಚರಣೆಯೂ ಕೂಡ ಇದೆ. ಇಡೀ ದೇಶದಲ್ಲಿ ಅಟಲ್ಜಿಯವರ ಜನ್ಮ ದಿನಾಚರಣೆ ಒಂದು ಸಂದರ್ಭದಲ್ಲಿ ಈ ಕ್ರೀಡಾ ಮಹೋತ್ಸವ ಮುಗಿಸಬೇಕು ಅನ್ನೋದು ಪ್ರಧಾನಮಂತ್ರಿಗಳ ಒಂದು ಅಪೇಕ್ಷೆ. ಅವರ ಉದ್ದೇಶ ಇಷ್ಟೇ. ಇವತ್ತು ಯುವ ಶಕ್ತಿ ಆರೋಗ್ಯವಾಗಿರಬೇಕು, ಫಿಟ್ ಇಂಡಿಯಾ ಮೂವ್ಮೆಂಟ್ ಏನು ಕರೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಯುವ ಶಕ್ತಿ, ಸೌಂಡ್ ಮೈಂಡ್ ಮತ್ತೆ ಸೌಂಡ್ ಹೆಲ್ತ್ ಏನಿದೆ ಆ ದಿಕ್ಕಲ್ಲಿ ಈ ಕ್ರೀಡೆ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ಮತ್ತೆ ವಿಶೇಷವಾಗಿ ಈಗ ಆಲ್ರೆಡಿ ಆನ್ಲೈನ್ ಮುಖಾಂತರ ಕೂಡ ರಿಜಿಸ್ಟ್ರೇಷನ್ ಆಗಿದೆ. ಇಡೀ ದೇಶದಲ್ಲಿ ಇವತ್ತಿನವರು ಕೂಡ ಹೆಚ್ಚು ಕಮ್ಮಿ ಕ್ರೀಡೆ, ಈ ಅಥ್ಲೆಟಿಕ್ಸ್ ಇವೆಂಟ್ಸ್, ಗ್ರೂಪ್ ಗೇಮ್ಸ್ ಅಲ್ಲಿ ಆಸಕ್ತಿ ಇರುವಂತರು ಮೋರ್ ದ್ಯಾನ್ 1 crore ವರೆಗೂ ಕೂಡ ರಿಜಿಸ್ಟ್ರೇಷನ್ ಆಗಿದೆ. ನಮ್ಮಲ್ಲೂ ಕೂಡ ಸುಮಾರು 10,000 ರಿಂದ 15,000 ಯುವಕರು ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ನಿಮಗೆ ಗೊತ್ತಿದೆ, ನಾಳೆ 2030ಕ್ಕೆ ಕಾಮನ್ವೆಲ್ತ್ ಸ್ಪೋರ್ಟ್ಸ್ ನಮ್ಮ ದೇಶದಲ್ಲಿ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ಈ ಬರುವಂತ 6 ವರ್ಷದಲ್ಲಿ ಈ ರೀತಿಯಂತ ಕ್ರೀಡಾ ಚಟುವಟಿಕೆಗಳ ಮುಖಾಂತರ ಯಾರ್ಯಾರಲ್ಲಿ ಯಾವ್ಯಾವ ಶಕ್ತಿ ಇದೆ ಅದನ್ನ ಗುರುತಿಸಿ ಅವರಿಗೆ ಬರುವಂತ ದಿನದಲ್ಲಿ ಟ್ರೈನಿಂಗ್ ಇರಬಹುದು, ಎಲ್ಲ ರೀತಿಯಂತ ಒಂದು ಸಪೋರ್ಟ್ ಮಾಡಿ ಈ ದೇಶದಲ್ಲಿ ಈ ಕಾಮನ್ವೆಲ್ತ್ ಪ್ರೋಗ್ರಾಮ್ ಅಲ್ಲಿ ಒಂದು ಅತ್ಯುತ್ತಮವಾದ ಸಾಧನೆಯನ್ನು ಮಾಡಬೇಕು ಅಂತ ಪ್ರಧಾನಮಂತ್ರಿಗಳ ಅಪೇಕ್ಷೆ. ಅವರ ಕರೆಗೆ ಹೋಗ್ಬಿಟ್ಟು ಇವತ್ತು ನಮ್ಮ ನೆಚ್ಚಿನ ಶಾಸಕರಂತ ಚನ್ನಬಸಪ್ಪನವರು ಇರ್ಬೋದು, ನಮ್ಮ ಹಿರಿಯ ನಾಯಕರಂತ ಸನ್ಮಾನಿಸಿದ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಂತ ಸನ್ಮಾನಿಸಿದ ಅರುಣ್ ಅವರು ಇರ್ಬೋದು, ಸರ್ಜಿ ಅವರು ಇರ್ಬೋದು, ನಮ್ಮ ಮಾಜಿ ಶಾಸಕರುಗಳಿರ್ಬೋದು, ನಮ್ಮ ಸಂಘಟನೆ ಅಧ್ಯಕ್ಷರಂತ ಸನ್ಮಾನಿಸಿದ ಜಗದೀಶ್ ಇರ್ಬೋದು, ವಿಶೇಷವಾಗಿ ಯುವ ಮೋರ್ಚಾ ಇದರಲ್ಲಿ ತಂದೆ ಆದಂತ ಒಂದು ಶ್ರಮವನ್ನು ಕಳೆದ 1 ತಿಂಗಳಿಂದ ಹಾಕಿ ಕೌನ್ಸಿಲಿಂಗ್ ಇರ್ಬೋದು, ಸ್ಕ್ರೂಟಿನಿ ಮಾಡೋ ಪ್ರೋಸೆಸ್ ಇರ್ಬೋದು ಮಾಡಿ ಇವತ್ತು ಹತ್ತತ್ರ 40-50 ತಂಡಗಿಂತ ಹೆಚ್ಚು ತಂಡಗಳು, ನಮ್ಮ ಮಹಿಳಾ ತಂಡಗಳು ವಾಲಿಬಾಲ್ ಇರ್ಬೋದು, ಈ ತರ ಥ್ರೋಬಾಲ್ ಇರ್ಬೋದು, ಅದೇ ರೀತಿ ನಮ್ಮ ಪುರುಷರಿಗೂ ಕೂಡ ಬೇರೆ ಬೇರೆ ರೀತಿಯಂತ ಗ್ರೂಪ್ ಇವೆಂಟ್ ಇರ್ಬೋದು, ಅಥ್ಲೆಟಿಕ್ ಇವೆಂಟ್ ಇರ್ಬೋದು, ಸುಮಾರು ಅಥ್ಲೆಟಿಕ್ ಇವೆಂಟ್ ಅಲ್ಲೇ ಸುಮಾರು ಹತ್ತತ್ರ 500 ರಿಂದ 700 ಜನ ಭಾಗವಹಿಸಬಹುದು ಅಂತ ಅಪೇಕ್ಷೆ ಇದೆ, ನಿರೀಕ್ಷೆ ಇದೆ. ಹಾಗಾಗಿ ಬರುವಂತ ದಿನದಲ್ಲಿ ನಮ್ಮ ಶಾಸಕರ ಎಲ್ಲರ ಸಹಕಾರದಿಂದ ಸಂಕಲ್ಪ ಮಾಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಮಟ್ಟದಿಂದ ಬರುವಂತ ದಿನದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಿಂದ ಈ ಕ್ರೀಡಾ ಮಹೋತ್ಸವ ಮುಖಾಂತರ ಗೌರವಂತ ಪ್ರಧಾನಮಂತ್ರಿಗಳ ಒಂದು ಫಿಟ್ ಇಂಡಿಯಾ ಮೂವ್ಮೆಂಟ್ಗೆ, ಅವರ ಅಪೇಕ್ಷೆಗೆ ಒಂದು ಆರೋಗ್ಯವಾದಂತಹ ಸಮಾಜವನ್ನ ಕಟ್ಟುವಂತ ದಿಕ್ಕಿನಲ್ಲಿ ಯುವ ಶಕ್ತಿಯನ್ನು ತಯಾರು ಮಾಡುವಂತ ಮೂಲ ಉದ್ದೇಶ ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಇವತ್ತು ನಾವು ಕೆಲಸವನ್ನ ಮಾಡ್ತೀವಿ.